ಈ ದಿನ ಕೋಲಾರ ನಗರದಲ್ಲಿ ಒಂದು ವಿಶೇಷವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಇಷ್ಟೇ, ಗ್ರಾಮ ದೇವತೆ ಚಾಮುಂಡೇಶ್ವರಿ ತಾಯಿಯ ಅವತಾರವಾದಂಥ ಕೋಲಾರಮ್ಮ ತಾಯಿಯ ದೇವಸ್ಥಾನ ಇತಿಹಾಸ ಪುರಾಣ ಪ್ರಸಿದ್ಧವಾದಂಥದ್ದು. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದಂಥ ಪೂಜೆ ಮತ್ತು ಅಭಿಷೇಕ ಮತ್ತು ಹೋಮ ಹವನಗಳೆಲ್ಲವೂ ಇರ್ತದೆ. ಇಡೀ ಕೋಲಾರ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳು ಬಂದು ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ಕೂಡ ನೋಡಿದ್ದೇವೆ. ಭಾಳ ಸತ್ಯ ನಿಷ್ಠೆ ಇರ್ತಕ್ಕಂಥ ದೇವಾಲಯ ಇದು. ಈ ಒಂದು ದೇವಾಲಯಕ್ಕೆ ಒಂದು ಮುಖ್ಯ ದ್ವಾರ, ಮಹಾದ್ವಾರ ಇರಲಿಲ್ಲ ಅಂತಕ್ಕಂಥ ಕೊರತೆ ಕೂಡ ಇತ್ತು ಭಾಳ ದಿವಸಗಳಿಂದ. ಈ ಕೊರತೆಯನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಆಸಕ್ತಿಯನ್ನು ತೆಗೆದುಕೊಂಡು ದಾನಿಗಳಿಂದ ಸುಮಾರು 28 ಲಕ್ಷದ ವೆಚ್ಚದಲ್ಲಿ ಇವತ್ತು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲರೂ ಕೂಡ ದಾನಿಗಳಿಂದ ಅತ್ಯಂತ ಸುಂದರವಾಗಿ ಇವತ್ತು ಒಂದು ರೀತಿಯ ನಗರಕ್ಕೆ ಒಂದು ರೀತಿಯ ಮೆರುಗು ಕೊಡ್ತಕ್ಕಂಥ ಮಹಾದ್ವಾರ ನಿರ್ಮಾಣ ಆಗಿದೆ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಗರಸಭೆಯ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಮುಖಂಡರು, ಗ್ರಾಮದ ಎಲ್ಲ ಮುಖಂಡರು ಕೂಡ ಸೇರಿ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತೇನು ಈ ಕೋರ್ಟ್ ಸರ್ಕಲ್ ಅಂತ ನಾವು ಕರಿತೇವೆ, ಈ ಸರ್ಕಲನ್ನು ಸೌಂದರ್ಯೀಕರಣ ಮಾಡ್ತಕ್ಕಂಥದ್ದು ಮತ್ತು ಈ ಕೋರ್ಟ್ ಸರ್ಕಲಿಂದ ದೇವಾಲಯಕ್ಕೆ ಹೋಗ್ತಕ್ಕಂಥ ರಸ್ತೆಗೆ 2 ಕಡೆ ಫುಟ್ಪಾತನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಲೈಟ್ಸು, ಹೆರಿಟೇಜ್ ಲೈಟ್ಸ್ ಅಂತ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಗರಸಭೆ ವತಿಯಿಂದ ಸುಮಾರು 70 ಲಕ್ಷ ಮತ್ತು 53 ಲಕ್ಷ. 70, 53 ಎಷ್ಟಾಯಿತು? 1,23 ಲಕ್ಷ ನಗರಸಭೆಯಿಂದ ಕೂಡ ಇವತ್ತು ಫುಟ್ಪಾತ್ ಮಾಡ್ತಕ್ಕಂಥದ್ದು, ಸಿಗ್ನಲ್ ಲೈಟ್ ಕಾಡ್ತಕ್ಕಂಥದ್ದು, ಸರ್ಕಲ್ನ ಸೌಂದರ್ಯೀಕರಣ ಮಾಡ್ತಕ್ಕಂಥದ್ದು, ಹೆರಿಟೇಜ್ ಲೈಟ್ಸ್ ಅಂತೇಳಿ ಉದ್ದಕ್ಕೂ ಕೂಡ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸೋಮೇಶ್ವರ ದೇವಾಲಯ ಮತ್ತು ಕೋಲಾರಮ್ಮ ತಾಯಿಯ ಇವತ್ತು ಒಂದು ವೈಭವದ ರೀತಿಯಲ್ಲಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಮಾನ್ಯ ಗೌರವಾನ್ವಿತ ಶಾಸಕರು ಕೂಡ ಬರಬೇಕಾಗಿತ್ತು. ಹಿಂದೆ ಕೂಡ ಇದೇ ರೀತಿ ಈ ಒಂದು ಮಹಾದ್ವಾರ ಉದ್ಘಾಟನೆ ಮತ್ತು ಈ ರಸ್ತೆ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿತ್ತು. ಅವತ್ತು ಅವರು ಅಮೇರಿಕದಲ್ಲಿ ಇದ್ದಿದ್ದರಿಂದ ಅವತ್ತು ಮಾಡೋದಕ್ಕೆ ಸಾಧ್ಯ ಆಗದೆ ಅದನ್ನು ಮುಂದೂಡಿದ್ವಿ. ಇವತ್ತು ಸ್ವತಃ ಅವರು ಭಾಗವಹಿಸಿ ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ನಾಳೆ ದಿವಸ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ನ ಚುನಾವಣೆ 7 ಸ್ಥಾನಗಳ ಚುನಾವಣೆ ನಡೀತಾ ಇರೋದ್ರಿಂದ ನಮ್ಮ ಪಕ್ಷದ ವತಿಯಿಂದ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರೋದ್ರಿಂದ ಆ ಚುನಾವಣೆ ನಮ್ಮ ಪಕ್ಷಕ್ಕೂ ಕೂಡ ಅತ್ಯಂತ ಪ್ರತಿಷ್ಠೆಯ ವಿಷಯ ಆಗಿರ್ತದೆ ಮತ್ತು ಪರಿಷತ್ನಲ್ಲಿ ಕೂಡ ನಮ್ಮ ಪಕ್ಷಕ್ಕೆ ಬಹುಮತ ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇರೋದ್ರಿಂದ ಆ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗಿರೋದ್ರೆ ಅವ್ರಿಗೆ ಶಾಸಕರುಗಳೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಆದೇಶ ಇತ್ತು. ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿದ್ದಾರೆ, ಹಂಗಾಗಿ ಅವ್ರು ಬರೋದಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳು, ನಾನು, ನಮ್ಮೆಲ್ಲ ಮುಖಂಡರು, ನಮ್ಮ ಕೂಡ ಅಧ್ಯಕ್ಷರು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರು, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸೇರಿ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರು, DCC ಬ್ಯಾಂಕ್ ನಿರ್ದೇಶಕರು ಮತ್ತು ನಮ್ಮ KDP ಎಲ್ಲರೂ ಕೂಡ ನಮ್ಮ ಮುಖಂಡರು, ಭಾಳ ಜನ ಮುಖಂಡರು ಎಲ್ಲರೂ ಕೂಡ ಇದ್ದಾರೆ. ಪಕ್ಷಾತೀತವಾಗಿ ಇವತ್ತೆಲ್ಲ ಕೂಡ ಸೇರಿ ಇದನ್ನು ಮಾಡಿದ್ದೇವೆ. ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಇದು ಪಕ್ಷಾತೀತವಾಗಿ ದೇವರ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಗ್ರಾಮ ದೇವತೆಯ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಇದು ಒಳ್ಳೆಯದಾಗಲಿ ಅಂತೇಳಿ, ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ತಾಯಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೂ ಕೂಡ ಒಳ್ಳೆಯದಾಗಬೇಕು. ಎಲ್ಲ ಏನು ಬರ ಇದೆ ಅವೆಲ್ಲವೂ ಕೂಡ, ಕ್ಷಾಮ ಇದೆ ಅವೆಲ್ಲವೂ ಕೂಡ ತಾಯಿ ನೀಗಿಸಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಒಳ್ಳೆಯದಾಗ್ತದೆ ಅಂತ ಕೂಡ ನಂಬಿಕೆ ಇದೆ. ನಮಸ್ಕಾರ.